ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಕಳೆದ 40 ವರ್ಷಗಳಿಂದ ಭಾರತದ ಕಾರು ಮಾರುಕಟ್ಟೆಯಲ್ಲಿ ಮಾರುತಿ ಸುಜುಕಿ ಕಾರುಗಳೇ ಹೆಚ್ಚು ಮಾರಾಟವಾಗ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಮಾರುತಿ ಸುಜುಕಿಯನ್ನು ಟಾಟಾ ಮೋಟಾರ್ಸ್ ಹಿಂದಿಕ್ಕಿದೆ. 2024ರಲ್ಲಿ ಟಾಟಾ ಮೋಟಾರ್ಸಿನ ಟಾಟಾ ಪಂಚ್ ಅತಿ ಹೆಚ್ಚು ಕಾರು ಮಾರಾಟವಾಗಿದೆ. ಈ ಮೂಲಕ ಮಾರುತಿ ಸುಜುಕಿಯ ಆಧಿಪತ್ಯವನ್ನು ಅಂತ್ಯಗೊಳಿಸಿದೆ. ಹೀಗಾಗಿ ಟಾಟಾ ಪಂಚ್ ಮಾರುಕಟ್ಟೆಯಲ್ಲಿ ಕ್ಲಿಕ್ ಆಗಿದೆ ಹೇಗೆ? ಒಂದು ಕಾಲದಲ್ಲಿ ಮಾರುಕಟ್ಟೆಯಲ್ಲಿ ಸೋತಿದ್ದ ಟಾಟಾ ಮೋಟಾರ್ಸ್ ಫಿನಿಕ್ಸ್ ಪಕ್ಷಿಯಂತೆ ಮೇಲಕ್ಕೆ ಎದ್ದಿದ್ದು ಹೇಗೆ? ಸದ್ಯ ಮಾರುಕಟ್ಟೆಯಲ್ಲಿ ಟಾಟಾ ಮೋಟಾರ್ಸಿನ ಕಾರುಗಳು ಹೆಚ್ಚು ಮಾರಾಟವಾಗ್ತಾ ಇರೋದು ಯಾಕೆ? ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಟಾಟಾ ಕಾರ್ ಪ್ರೋ ವರದಿಯ ಪ್ರಕಾರ ಟಾಟಾ ಪಂಚ್ ವ್ಯಾಗನಾರ್ ಮತ್ತು ಸ್ವಿಫ್ಟ್ ಕಾರನ್ನು ಹಿಂದಿಕ್ಕಿದೆ. ವ್ಯಾಗನಾರ್ ವರ್ಷವೊಂದರಲ್ಲಿ 1,90,855 ಕಾರುಗಳು ಮಾರಾಟವಾದರೆ ಟಾಟಾ ಪಂಚ್ 2,02,30 ಕಾರುಗಳು ಮಾರಾಟವಾಗುವ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈಗ ಯಾವ ಕಾರುಗಳು ಎಷ್ಟು ಮಾರಾಟವಾಗಿದೆ ಅಂತ ನೋಡುವುದಾದರೆ ಟಾಟಾ ಪಂಚ್ SUV 2,02,000 ಕಾರುಗಳು ಮಾರಾಟವಾಗಿದೆ. ಇನ್ನು ವ್ಯಾಗನರ್ ಹ್ಯಾಚ್ಬ್ಯಾಕ್ ಸೆಕ್ಷನಿಗೆ ಬರುತ್ತೆ, 1,90,855 ಕಾರುಗಳು ಮಾರಾಟವಾಗಿದೆ. ಇನ್ನು ಮೂರನೇ ಸ್ಥಾನದಲ್ಲಿರುವ ಮಾರುತಿ ಎರ್ಟಿಗ 1,90,91 ಕಾರುಗಳು ಮಾರಾಟವಾಗಿದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಮಾರುತಿ ಬ್ರೀಜಾ SUV ಇದೆ, 1,88,000 ಕಾರುಗಳು ಮಾರಾಟವಾಗಿದೆ. ಇನ್ನು ಹುಂಡೈ ಕ್ರೇಟಾ 1,86,996 ಕಾರುಗಳು ಮಾರಾಟವಾಗಿದೆ. ಮಾರುತಿ ಕಂಪನಿಯ ಕಾರುಗಳು ಮೊದಲ ಸ್ಥಾನ ಪಡೆಯದಿದ್ದರೂ ಟಾಪ್ 5ಯಲ್ಲಿ 3 ಸ್ಥಾನಗಳನ್ನು ಪಡೆದಿದೆ. ಮಾರುತಿಯ ಮಾರುಕಟ್ಟೆ 41%ಗೆ ಇಳಿಕೆಯಾಗಿದೆ. ವಿಶೇಷವಾಗಿ 10 ಲಕ್ಷದ ಒಳಗಿನ ಮಾರುಕಟ್ಟೆಯಲ್ಲಿ ಪ್ರಬಲ ಸ್ಪರ್ಧೆ ಇರುವ ಕಾರಣ ಮಾರುತಿ ಕಾರುಗಳ ಮಾರಾಟ ಕುಸಿತ ಕಂಡಿದೆ. ಹಾಗೆ ನೋಡಿದರೆ 2018ರಲ್ಲಿ 33 ಲಕ್ಷ ಕಾರುಗಳು ಮಾರಾಟವಾಗಿತ್ತು. ಈ ಸಂದರ್ಭದಲ್ಲಿ ಟಾಪ್ 5 ಒಳಗಡೆ ಎಲ್ಲ ಮಾರುತಿಯ ಕಾರುಗಳೇ ಸ್ಥಾನವನ್ನು ಪಡೆದಿದ್ದವು. 1957ರಿಂದ 1984ರವರೆಗೆ ಅಂಬಾಸಿಡರ್ ಕಾರು ಭಾರತದಲ್ಲಿ ಹೆಚ್ಚು ಮಾರಾಟವಾಗ್ತಾ ಇತ್ತು. ಅದರಲ್ಲೂ ಬಹಳಷ್ಟು ಮಂದಿ ಈ ಕಾರನ್ನು ಬಾಡಿಗೆ ಸಹ ಓಡಿಸ್ತಾ ಇದ್ರು. 2003ರಲ್ಲಿ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಬ್ರಹ್ಮೋತ್ಸವಕ್ಕೆ ತೆರಳುತ್ತಾ ಇದ್ರು. ಈ ಸಂದರ್ಭದಲ್ಲಿ ನಕ್ಸಲೈಟ್ ಅವರು ಬಾಂಬನ್ನು ಸ್ಫೋಟ ಮಾಡಿದರು. ಹೀಗಿದ್ದರೂ ಚಂದ್ರಬಾಬು ನಾಯ್ಡು ಅವರು ಅಪಾಯದಿಂದ ಪಾರಾಗಿದ್ದರು. ಯಾಕೆ ಪಾರಾಗಿದ್ರು ಅಂತಂದರೆ, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಳಸ್ತಾ ಇದ್ದಂಥ ಅಂಬಾಸಿಡರ್ ಕಾರನ್ನು ಹೆಚ್ಚುವರಿ ದಪ್ಪದ ಲೋಹದ ಪದರಗಳಿಂದ ಮಾಡಲಾಗ್ತಾ ಇತ್ತು. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರು ಅಪಾಯದಿಂದ ಪಾರಾಗಿದ್ದರು. 1985ರಿಂದ 2004ರವರೆಗೆ ದೇಶದಲ್ಲಿ ಮಾರುತಿ 800 ಕಾರುಗಳು ಹೆಚ್ಚು ಮಾರಾಟವಾಗ್ತಾ ಇತ್ತು. ಹತ್ತಿರ 19 ವರ್ಷಗಳ ಕಾಲ ಈ ಕಾರು ನಂಬರ್ 1 ಸ್ಥಾನವನ್ನೇ ಪಡೆದುಕೊಂಡಿತ್ತು. 4 ಜನ ಅಡ್ಜಸ್ಟ್ ಮಾಡಿದರೆ 5 ಜನ ಈ ಕಾರಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡ್ಬೋದಾಗಿತ್ತು. 2005ರಿಂದ 2017ರವರೆಗೆ ಮಾರುತಿ ಆಲ್ಟೋ ಕಾರ್ ನಂಬರ್ 1 ಸ್ಥಾನದಲ್ಲಿತ್ತು. 2018ರಲ್ಲಿ ಮಾರುತಿ ಡಿಸೈರ್, 2019ರಲ್ಲಿ ಮಾರುತಿ ಆಲ್ಟೋ, 2020ರಲ್ಲಿ ಮಾರುತಿ ಸ್ವಿಫ್ಟು, 2021-22ರಲ್ಲಿ ಮಾರುತಿ ವ್ಯಾಗನಾರ್, 2023ರಲ್ಲಿ ಮಾರುತಿ ಸ್ವಿಫ್ಟ್, 2024ರಲ್ಲಿ ಟಾಟಾ ಪಂಚ್ ಭಾರತದಲ್ಲಿ ಹೆಚ್ಚು ಕಾರು ಮಾರಾಟವಾಗಿದೆ. ಭಾರತದ ಗ್ರಾಹಕರ ಮೈಂಡ್ಸೆಟ್ ಹೇಗಿದೆ ಅಂತಂದರೆ, ಇಲ್ಲಿವರೆಗೆ ಬೆಲೆ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಇರಬೇಕು, ಈ ಕಾರುಗಳನ್ನೇ ಜನರು ಖರೀದಿಸ್ತಾ ಇದ್ರು. ಆದರೆ ಈಗ ಈ ಟ್ರೆಂಡ್ ಬದಲಾಗಿದೆ. ಜನರು ಸೇಫ್ಟಿಯ ವಿಚಾರವನ್ನು ಗಮನಿಸ್ತಾ ಇದ್ದಾರೆ. ಹೀಗಾಗಿ ಬೆಲೆ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಸೇಫ್ಟಿ ಮುಖ್ಯ ಅಂತ ಜನರು ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಕಾರಣಕ್ಕೆ ಸದ್ಯ ಈಗ SUV ಕಾರುಗಳು, ಕಾಂಪ್ಯಾಕ್ಟ್ SUV ಕಾರುಗಳು ಹೆಚ್ಚು ಮಾರಾಟವಾಗ್ತಾ ಇದೆ. ಈ ಕಾರಣದಿಂದಾಗಿ ಟಾಟಾ ಪಂಚಿಗೆ 5 ಸ್ಟಾರ್ ಸಿಕ್ಕಿರೋದ್ರಿಂದ ಟಾಟಾ ಪಂಚ್ ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಿ ಸೇಲ್ ಆಗ್ತಾ ಇದೆ. ದೇಶೀಯ ಬ್ರ್ಯಾಂಡ್ ಮಾರುತಿ ಜೊತೆ ವಿದೇಶಿ ಕಂಪನಿಗಳಿಂದಲೂ ಪ್ರಬಲ ಸ್ಪರ್ಧೆ ಇದ್ದ ಕಾರಣ ಭಾರತದ ಮಾರುಕಟ್ಟೆಯಲ್ಲಿ ಟಾಟಾ ಮೋಟಾರ್ಸ್ಗೆ ನೆಲೆಯೂರಲು ಬಹಳ ಕಷ್ಟ ಆಗ್ತಾ ಇತ್ತು. 2010ರಲ್ಲಿ ಮಾರುಕಟ್ಟೆಯಲ್ಲಿ 16% ಪಾಲನ್ನು ಹೊಂದಿದರೆ 2016ರಲ್ಲಿ ಇದು 4%ಗೆ ಇಳಿಕೆಯಾಗಿತ್ತು. ಟಾಟಾ ಇಂಡಿಕಾ, ಟಾಟಾ ಸಫಾರಿ, ಟಾಟಾ ಸುಮೋ ಜನಪ್ರಿಯ ಕಾರುಗಳಾಗಿದ್ದರೂ ಟಾಟಾ ಕಂಪನಿಗೆ ಲಾಭ ಆಗ್ತಾ ಇರಲಿಲ್ಲ. ಅದರಲ್ಲೂ 2018ರ ಡಿಸೆಂಬರ್ ತಿಂಗಳ ತ್ರೈಮಾಸಿಕದಲ್ಲಿ ಬರೋಬ್ಬರಿ 26,961 ಕೋಟಿ ನಷ್ಟ ಟಾಟಾ ಮೋಟಾರ್ಸಿಗೆ ಆಗಿತ್ತು. ಕೋವಿಡ್ ಬಂದ ನಂತರ
ಎಲ್ಲ ಕಂಪನಿಗಳು ಭಾಳ ಸಮಸ್ಯೆ ಆಯಿತು. ಆದರೆ 2022ರ ನಂತರ ಟಾಟಾ ಕಂಪನಿಗೆ ಶುಕ್ರ ದೆಸೆ ಆರಂಭವಾಯಿತು. ಟಾಟಾ ಆಲ್ಟ್ರೋಸ್, ಟಿಯಾಗೋ, ಟಿಗೋರ್, ನೆಕ್ಸಾನ್ ಕಾರುಗಳು ಹೆಚ್ಚು ಮಾರಾಟವಾಗಲು ಆರಂಭವಾಯಿತು. 2022ರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮಾರಾಟಗೊಂಡ ಟಾಪ್ 10 ಕಾರುಗಳ ಪೈಕಿ ನೆಕ್ಸಾನ್ 3ನೇ ಸ್ಥಾನ ಪಡೆದುಕೊಂಡರೆ ಟಾಟಾ ಪಂಚ್ 10ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. 2023ರಲ್ಲಿ ನೆಕ್ಸಾನ್ 5ನೇ ಸ್ಥಾನ ಪಡೆದರೆ ಟಾಟಾ ಪಂಚ್ 8ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಯಾವುದೇ ಉದ್ಯಮದಲ್ಲಿ ಸವಾಲು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಆಟೋಮೊಬೈಲ್ನಲ್ಲಿ ಸಹ ಭಾಳಷ್ಟು ಸವಾಲುಗಳಿದೆ. ಒಂದು ಕಾರನ್ನು ಪ್ರೊಡಕ್ಷನ್ ಮಾಡಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಬೇಕು. ಅದರಲ್ಲೂ ಕಾರು ಡಿಸೈನ್, ಇಂಜಿನ್, ಆರ್ಕಿಟೆಕ್ಟ್, ಅದರ ಒಳಗಡೆ ಇರುವ ಸೌಲಭ್ಯ, ಇನ್ಫೋಟೈನ್ಮೆಂಟ್ ಇತ್ಯಾದಿ ಸೌಲಭ್ಯಗಳನ್ನು ನೀಡಿದರೂ ಆ ಕಾರು ಮಾರುಕಟ್ಟೆಯಲ್ಲಿ ಕ್ಲಿಕ್ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಜಿಯೋ ಪಾಲಿಟಿಕ್ಸ್, ಸರ್ಕಾರದ ನೀತಿಗಳು, ಇದರ ಜೊತೆ ಓಲಾ, ಉಬರ್ ಶೇರಿಂಗ್ ಅಪ್ಲಿಕೇಶನ್ಗಳನ್ನು ಬಳಕೆ ಮಾಡೋರ ಸಂಖ್ಯೆ ಜಾಸ್ತಿ ಆದರೆ ಕಾರು ಖರೀದಿಸುವವರ ಸಂಖ್ಯೆ ಖರೀದಿಯಾಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡರೂ ತಂತ್ರಜ್ಞಾನಗಳು ಬದಲಾಗ್ತಾನೆ ಇರುತ್ತೆ. ಪೆಟ್ರೋಲ್, ಡೀಸೆಲ್ ಇಂಜಿನ್ ಅಭಿವೃದ್ಧಿ ಪಡಿಸಿದ್ರು ಜನ ಈಗ ಎಲೆಕ್ಟ್ರಿಕ್, ಹೈಬ್ರಿಡ್ ಕಾರುಗಳತ್ತ ಹೆಚ್ಚು ಹೋಗ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸ್ಪರ್ಧೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಇಷ್ಟೆಲ್ಲ ಸವಾಲುಗಳಿದ್ರೂ ಟಾಟಾ ಮೋಟಾರ್ಸ್ ಯಶಸ್ಸಿಗೆ ಹಲವಾರು ಕಾರಣಗಳನ್ನು ನಾವು ನೀಡ್ಬೋದು. ಟಾಟಾದ ಹಲವು ಕಂಪನಿಗಳು ಟಾಟಾ ಮೋಟಾರ್ಸ್ ಜೊತೆ ಕೈ ಜೋಡಿಸಿದ್ರಿಂದ ಟಾಟಾ ಮೋಟಾರ್ಸ್ ಈಗ ಯಶಸ್ಸು ಕಾಣ್ತಾ ಇದೆ. ಯಾವ್ಯಾವ ಕಂಪನಿಗಳು ಕೈ ಜೋಡಿಸಿದೆ ಅಂತ ನೋಡೋದಾದರೆ ಟಾಟಾ LC ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಎಂಬೆಡೆಡ್ ಸಿಸ್ಟಮ್ ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸುತ್ತೆ. ಟಾಟಾ ಮೋಟಾರ್ಸ್ ಫೈನಾನ್ಸ್, ಟಾಟಾ ಕ್ಯಾಪಿಟಲ್ ಸಾಲ ಮತ್ತು ಇನ್ಶೂರೆನ್ಸ್ ನೀಡುತ್ತೆ. ಇನ್ನು EVಗೆ ಸಂಬಂಧಿಸಿದಂತೆ ಟಾಟಾ ಪವರ್ ಇದೆ. ಟಾಟಾ ಕೆಮಿಕಲ್ ಲಿಥಿಯಂ ಅಯಾನ್ ಸೆಲ್ ಉತ್ಪಾದನೆ ಮಾಡುತ್ತೆ ಮತ್ತು ರೀಸೈಕಲ್ ಮಾಡುತ್ತೆ. ಟಾಟಾ ಆಟೋ ಕಂಪನಿ ಬ್ಯಾಟ್ರಿ ಪ್ಯಾಕ್ ಅಸೆಂಬ್ಲಿ ಮಾಡುತ್ತೆ. ಸಾಧಾರಣವಾಗಿ ಆಟೋಮೊಬೈಲ್ ಕಂಪನಿಗಳು ತಮ್ಮ ಕಾರಿನ ಬಿಡಿಭಾಗಗಳನ್ನು ಅವರೇ ತಯಾರಿಸಲ್ಲ, ಔಟ್ಸೋರ್ಸಿಂಗ್ ಕೊಡ್ತಾರೆ. ಔಟ್ಸೋರ್ಸಿಂಗ್ ನೀಡಿದರೆ ಕಾರಿನ ದರ ಹೆಚ್ಚಾಗುತ್ತೆ. ಆದರೆ ಟಾಟಾ ಮೋಟಾರ್ಸ್ನಲ್ಲಿ ಹಲವಾರು ಟಾಟಾ ಕಂಪನಿಗಳು ಕೈ ಜೋಡಿಸೋದ್ರಿಂದ ದರ ಕಡಿಮೆ ಇದೆ. ಈ ಕಾರಣಕ್ಕಾಗಿ ಮಾರುತಿ ಸುಜುಕಿ ಕಂಪನಿಗೆ ಪೈಪೋಟಿ ನೀಡುತ್ತೆ. ಮಾರುಕಟ್ಟೆಯಲ್ಲಿ ಸಹ ಯಶಸ್ಸು ಕಾಣ್ತಾ ಇದೆ.